ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಈ ಪಾಲಿ ಭಾಷೆಯಲ್ಲಿ ಬುದ್ಧನ ಜಾತಕ ಕಥೆಗಳಿದ್ದಾವೆ, ಬಹಳ ಸುಂದರವಾದಂಥ ಕಥೆಗಳು. ಬುದ್ಧ ಮನುಷ್ಯ ರೂಪದಲ್ಲಿ ಈ ಶಾಕ್ಯ ಪರಂಪರೆಯಲ್ಲಿ ಸಿದ್ಧಾರ್ಥನಾಗಿ ಹುಟ್ಟುವುದಕ್ಕಿಂತ ಮೊದಲು ಎಷ್ಟೋ ಜನ್ಮಗಳನ್ನು ಬೇರೆ ಬೇರೆ ಪ್ರಾಣಿಯಾಗಿ ಮನುಷ್ಯನಾಗಿ ಹುಟ್ಟಿದ್ದಂತೆ. ಈಗೊಂದು ಕಥೆ ನನ್ನ ಮುಂದೆ ಇರುವಂಥದ್ದು, ಆತ ಒಂದು ಸಲ ಜಿಂಕೆಯಾಗಿ ಹುಟ್ಟಿದ್ದ. ಬ್ರಹ್ಮದತ್ತ ರಾಜ ಆಗಿದ್ದಾಗ ಕಾಶಿಯಲ್ಲಿ ಈ ಬೋಧಿಸತ್ವ ಒಂದು ಜಿಂಕೆ ಆಗಿದ್ದ. ಕಾಶಿಯಿಂದ ದೂರದಲ್ಲಿ ಘೋರವಾದ ಕಾಡು. ಕಾಡಂದಮೇಲೆ ಎಲ್ಲ ಪ್ರಾಣಿಗಳು, ಸಾಧು ಪ್ರಾಣಿಗಳು, ಹಿಂಸ ಪ್ರಾಣಿಗಳು ಎಲ್ಲ ಇದ್ದು. ಜಿಂಕೆಗಳೊಂದು ದೊಡ್ಡ ಪಡೆನೇ ಇತ್ತಂತೆ. ಆ ಪಡೆಗೆ ನಾಯಕನಾದದ್ದು ಬೋಧಿಸತ್ವ ಜಿಂಕೆ. ಈ ಬೋಧಿಸತ್ವ ಜಿಂಕೆ ಅಪರೂಪದ ಪ್ರಾಣಿ. ಅದು ಮೈಯೆಲ್ಲ ಬಂಗಾರದ ಬಣ್ಣ, ಅದು ಥಳ ಹೊಳಿಬೇಕು. ಎಲ್ಲ ಜಿಂಕೆಗಳು ನಾಯಕ ಅಂತ ಒಪ್ಕೊಂಡ್ಬಿಟ್ಟಿತ್ತು. ಆ ಬೋಧಿಸತ್ವ ಹೇಳ್ದಂಗೆ ಕೇಳ್ಕೊಂಡು ಬದುಕ್ತಾ ಇತ್ತು. ಈ ರಾಜನು ಒಳ್ಳೆಯವನೇ ಬ್ರಹ್ಮದತ್ತ, ಆದರೆ ಬೇಟೆ ಹುಚ್ಚು. ಅವನ ತಂಡ ಕಾಡಿನೊಳಗೆ ಹೋಗ್ಬಿಟ್ರೆ ಸಾಕು, ಕಾಡಿ ನಡಕ್ತಿತ್ತು. ಪ್ರಾಣಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗಬೇಕು. ರಾಜನಿಗೆ ಅವನ ಪರಿವಾರಕ್ಕೆ ಮನೋರಂಜನೆ ಆದರೆ ಪಾಪ ಪ್ರಾಣಿಗಳಿಗೆ ಪ್ರಾಣ ಸಂಕಟ ಅಲ್ವೇ. ಅದರಲ್ಲೂ ಈ ಜಿಂಕೆಗಳ ಹಿಂಡನ್ ಕಂಡ್ರಂತೂ ರಾಜನಿಗೆ ವಿಶೇಷ ಪ್ರೀತಿ. ಜಿಂಕೆ ಮಾಂಸ ಅಂದ್ರೆ ಅತ್ಯಂತ ಪ್ರಿಯವಾದದ್ದಂತ ಅವನಿಗೇನು. ಹೀಗಾಗಿ ಸೈನಿಕರು ಏನು ಮಾಡ್ತಿದ್ರು, ಬೆನ್ನಟ್ಟಿ ಬಂದು ಜಿಂಕೆಯನ್ನು ಕೊತ್ಕೊಂಡ್ಬರೋದು. ಅವನ ಆಹಾರಕ್ಕೆ ಬೇಕಾದ ಒಂದು ಜಿಂಕೆ ಆದರೂ 10 ಜಿಂಕೆಗಳು ಸತ್ತು ಹೋಗ್ತಾ ಇತ್ತು. ಅವನ ಪರಿವಾರದ ಸಂತೋಷ, ನಾವು ಜಿಂಕೆ ಹೊಡೆದ್ವಿ ಅಂತ. ಈ ಬೋಧಿಸತ್ವ ಜಿಂಕೆ ವಿಚಾರ ಮಾಡ್ತು. ಸೀದಾ ಹೋಗಿ ರಾಜನ ಮುಂದೆ ನಿಂತ್ಕೊಳ್ತು. ಮಹಾರಾಜ, ನಿಮಗೆ ಬೇಕಾದದ್ದು ಒಂದು ಜಿಂಕೆ ಅಲ್ವಾ? ನಿಮ್ಮ ಪರಿವಾರದವರಿದ್ದಾಗ ಅನೇಕ ಜಿಂಕೆಗಳು ಸತ್ತು ಹೋಗ್ತಾ ಇದ್ದಾವೆ. ನಾವೊಂದು ಪರಿಹಾರ ಹೇಳ್ತೀನಿ. ಪ್ರತಿ ಭಾನುವಾರ ನಿಮಗೆ ಒಂದು ಜಿಂಕೆಯನ್ನು ಈ ಕಾಡಿನ ತುದಿಯಲ್ಲಿ ಒಪ್ಪಿಸ್ತೇವೆ. ಉಳಿದೋನ್ ತೊಂದರೆ ಕೊಡಬೇಡಿ, ಬಿಟ್ಬಿಡಿ ಅಂತ. ರಾಜನಿಗೆ ಹೌದು ಅನ್ನಿಸ್ತು. ನನಗೆ ಬೇಕಾದ ಒಂದು ಜಿಂಕೆ ಅಲ್ವಾ, ಯಾಕೆ 10 ಕೊರಬೇಕು? ಆಯ್ತು, ಒಪ್ಕೊಂಡ. ಅದು ಅಲ್ಲದೆ ಈ ಜಿಂಕೆ ನೋಡಿ ಆಶ್ಚರ್ಯ ಅನ್ನಿಸ್ತು ಅವನಿಗೆ. ಬಂಗಾರದ ಬಣ್ಣದ ಜಿಂಕೆ. ತನ್ನ ಸೇವಕರಿಗೆ ಹೇಳಿದ, ಏನಾದರೂ ಈ ಬಂಗಾರದ ಬಣ್ಣದ ಜಿಂಕೆ ಇದೆಯಲ್ಲ, ನಾಯಕ ಜಿಂತೆ, ಇದನ್ನು ಕೊಲ್ಕೊಡುದು, ಯಾರೂ ಕೊಲ್ಕೊಡುದು, ಮುಟ್ಟಬಾರದು ಅದನ್ನು ಅಂದು. ಜಿಂಕೆಗಳೆಲ್ಲ ಒಂದು ಪರಿಪಾಠ ಶುರು ಆಯಿತು. ಚೀಟಿ ಎತ್ತಬೇಕು. ಯಾರ ಹೆಸರು ಬರ್ತದೋ ಅವನು ಒಯ್ದು ಭಾನುವಾರ ದಿವಸ ರಾಜನಿಗೆ ಒಪ್ಪಿಸ್ಬೇಕು. ಹೀಗೆ ನಡೀತಾ ಇತ್ತು. ಒಂದು 5-6 ವಾರ ಆಯಿತು. ಒಂದು ದಿನ ಬೋಧಿಸತ್ವ ಬರಲಿಲ್ಲ. ಒಂದು ಹೆಣ್ಣು ಜಿಂಕೆ, ಪುಟ್ಟ ನಾಯಕ, ಈಗ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಇರ್ತಾರಲ್ಲ ಹಾಗೆ ಒಂದು ಪುಟ್ಟ ನಾಯಕ ಆಯಿತು. ಅವನು ಹೋಗಿ ಕೇಳ್ತಂತೆ, ನೋಡೋಣ, ಮುಂದಿನ ಭಾನುವಾರ ನನ್ನ ಸರದಿ ಬಂದಿದೆ, ನಾನು ಸಾಯಬೇಕು. ಆದರೆ ನಾನು ಗರ್ಭಿಣಿ, ಇನ್ನೊಂದು ತಿಂಗಳಿಗೆ ಮರಿ ಹುಡ್ತದೆ. ನಾನು ಹೋಗಲ್ಲ, ಸಾಯೋಲ್ಲ ಅಂತ ಮನಸ್ಸಿಲ್ಲ ನನಗೆ. ಆದರೆ ಈ ಕೊಲ್ಬೇಡ, ನನ್ನ ಬದಲು ಇನ್ಯಾರನ್ನಾದ್ರೂ ಕಳಿಸು. ಮುಂದಿನ ತಿಂಗಳು ನಾನು ಹೋಗ್ತೀನಿ, ಮರಿ ಹುಟ್ಟಿದ ಮೇಲೆ ನಾನಾಗೆ ಹೋಗ್ತೀನಿ, ಯಾಕೆ ಕಾಳಜಿ ಮಾಡ್ತೀಯ ಅಂತ. ಆ ಪುಟ್ಟ ನಾಯಕ ಹೇಳಿದ, ನನಗೆಲ್ಲ ಮಾಡೋಕ್ಕಲ್ಲ, ನೀನೇ ಹೋಗ್ಬೇಕು. ನಿನ್ನ ಬದಲು ಇನ್ಯಾರು ಸಾಯೋಕ್ಕೆ ಬರ್ತಾರೆ ಹೇಳು ಅಂತ ಜೋರಾಗಿ ಕೂಗಾಡ್ದ. ಗರ್ಭಿಣಿ ಜಿಂಕೆ ಇತ್ತಲ್ಲ, ತುಂಬ ವಿಚಾರ ಮಾಡ್ತು. ನಾಯಕ ಬೋಧಿಸತ್ವ ಜಿಂಕೆ ಕಡೆ ಹೋಯ್ತು, ಕಣ್ಣೀರಿಡ್ತು. ರಾಜ ಕೇಳಿದ್ದು ಒಂದು ಜಿಂಕೆ ಅಲ್ವಾ ನಾಯಕ, ಆದರೆ ನಾವಿಬ್ಬರಿದ್ದೇವೆ. ನಾನು, ನನ್ನ ಹೊಟ್ಟೆಯಲ್ಲಿರುವಂಥ ಮಗು ಹುಟ್ಟಿದ್ಮೇಲೆ ನಾನು ಖಂಡಿತ ಹೋಗ್ತೇನೆ. ಈ ಭಾನುವಾರ ಮತ್ತಾರನ್ನಾದರೂ ಕಳಿಸೋಕೆ ಸಾಧ್ಯನಾ ಅಂತ ಕೇಳ್ತು. ಆ ಬೋಧಿಸತ್ವ ಜಿಂಕೆ ಯೋಚನೆ ಮಾಡಿ ಹೇಳ್ತು, ಚಿಂತೆ ಬೇಡಮ್ಮ, ನೀನು ನಿರಾಳವಾಗಿ ಹೋಗು, ನಾನು ಬೇರೆ ದಾರಿ ಹುಡುಕ್ತೀನಿ. ಭಾನುವಾರ ಅರಮನೆಯಲ್ಲಿ ಬರಬೇಕಲ್ಲ, ಒಂದು ಜಿಂಕೆ ಹಿಡ್ಕೊಂಡ್ಬರ್ಬೇಕಲ್ಲ, ಜೀವಂತ ತೊಗೊಂಬರೋರೆಲ್ಲ. ರಾಜ ನೋಡಿದ, ಆ ಬಂಗಾರದ ಜಿಂಕೆ ಬಂದ್ಬಿಟ್ಟಿದೆ, ನಾಯಕ ಜಿಂಕೆ. ಆಶ್ಚರ್ಯ ಆಯಿತು, ಕೋಪ ಬಂತು. ನೀನು ಯಾಕೆ ಹಿಡ್ಕೊಂಬಂದ್ರು? ಸೈನಿಕರು ಬೈದ, ಹೇಳಿದ್ದೀನಿ ಈ ನಾಯಕ ಜಿಂಕೆ ಮುಟ್ಟಬೇಡಿ, ಬಂಗಾರ ಜಿಂಕೆ ಅಂತೇಳಿ, ಅದನ್ಯಾಕೆ ಹಿಡ್ಕೊಂಬಂದಿದ್ದೀರಿ ಅಂದ. ಆಗ ಬೋಧಿಸತ್ವ ಹೇಳಿದ, ಅವ್ರು ಹಿಡ್ಕೊಂಬರಲಿಲ್ಲ, ನಾನೇ ಬಂದಿದ್ದೀನಿ. ಈ ಸಲ ಪಾಳಿ ಒಂದು ಗರ್ಭಿಣಿ ಜಿಂಕೆದಿತ್ತು. ಆ ಗರ್ಭಿಣಿ ತಾಯಿ ಬದಲಾಗಿ ಮತ್ತೆ ಯಾರು ಬಂದಾರು? ಸಾಯೋದಕ್ಕೆ ಯಾರು ಬರ್ತಾರೆ? ಆದ್ದರಿಂದ ನಿನಗೆ ಕೊಟ್ಟು ಮಾತನ್ನು ತಪ್ಪಿಸೋಕ್ಕಾಗಲ್ಲಲ್ಲ, ಅದು ನಾನೇ ಬಂದೆ. ರಾಜ, ಚಿಂತೆ ಪಡಬೇಡ ನೀನು, ನನ್ನ ಮಾಂಸನೂ ತುಂಬ ರುಚಿಯಾಗಿದೆ, ತಿನ್ನು ಅಂತ ಹೇಳ್ತು. ರಾಜನ ಕಣ್ಣಲ್ಲಿ ನೀರು ಚಿಂಬಿಡ್ತು. ಆ ಪ್ರಾಣಿಗಿರೋ ದಯ ನನಗಿಲ್ವಾ? ಆ ಗರ್ಭಿಣಿ ಜಿಂಕೆಯನ್ನು ಕೊಲ್ಲಕ್ಕೆ ಹೋಗಿದ್ರಲ್ಲ ನಮ್ಮವರು, ಈ ನಾಯಕ ಜಿಂಕೆಗಿರುವಷ್ಟು ಹೃದಯ ನನಗಿಲ್ವಾ? ಛೇ, ಇನ್ನೆಂದೂ ಜಿಂಕೆ ಬೇಟೆ ಆಡೋಲ್ಲ ಅಂತ ಹೇಳ್ಬಿಟ್ಟ. ಹೇಳ್ದ, ಸೈನಿಕರಿಗೆ ಹೇಳ್ದ, ಇನ್ಯಾರೂ ಜಿಂಕೆ ಬೇಟೆ ಆಡಬೇಡಿ ಅಂತ. ಆದರೆ ಬೋಧಿಸತ್ವ ಎಷ್ಟು ದೊಡ್ಡವನು ಅಂದರೆ ಅವನು ಹೇಳ್ತಾನೆ, ರಾಜ, ಕಾಡಲ್ಲಿ ಜಿಂಕೆಗಳು ಮಾತ್ರ ಇಲ್ಲ, ಬೇರೆ ಪ್ರಾಣಿಗಳು ಇದ್ದಾವೆ. ನನಗೆ ಹೇಗೆ ನನ್ನ ಪ್ರಾಣ ಮುಖ್ಯನೋ ಅವಕ್ಕೂ ಪ್ರಾಣ ಮುಖ್ಯ ಅಲ್ವಾ?
ಆಗ ರಾಜ ಹೇಳಿದ, ಆಯಿತು, ಇನ್ಮೇಲೆ ಬೇಟೆ ನಿಲ್ಲಿಸ್ಬಿಡ್ತೀನಿ ನಾನು, ಬೇಟೆ ಬೇಡ ಅಂತ ಹೇಳಿ ಬಿಟ್ಟ. ಆದರೆ ಒಂದು ಬೇಡ್ಕೊಂಡ, ನಿಮ್ಮನ್ನು ನೋಡಬೇಕು ಅನಿಸುತ್ತಲ್ಲ ನನಗೆ ಅಂತ. ಕಾಶಿ ಹೊರಗೆ ಒಂದು ಜಿಂಕೆ ತೋಟ ಮಾಡಿದ. ತಾನು ಹೋಗಿ ಅಲ್ಲಿ ಕೂತ್ಕೋತಾ ಇದ್ದ, ಜಿಂಕೆಗಳನ್ನು ನೋಡ್ತಾ ಇದ್ದಂತೆ. ಇವತ್ತಿಗಾದರೂ ಕಾಶಿಯಲ್ಲಿ ಜಿಂಕೆ ತೋಟ ಇದೆ, ಅದು ಬೋಧಿಸತ್ವ ಮಾಡಿದ್ದು ಅಂತ ಹೇಳ್ತಾರೆ. ಇವತ್ತಿಗಾದರೂ ಅದು ಬೋಧಿಸತ್ವನ ಅಪಾರ ಕರುಣೆಯ ಪ್ರತೀಕವಾಗಿ ನಿಂತ್ಕೊಂಡಿದೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ಕರುಣೆ ಕಟಕನ ಹೃದಯನ ಮೃದು ಮಾಡುತ್ತೆ. ಹಿಂಸೆಯಿಂದ ಹಿಂಸೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಹಿಂಸೆಯನ್ನು ಪ್ರೀತಿಯಿಂದಾನೇ ಗೆಲ್ಲಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ ಈಸ್ ಸೋ ಈಸಿ ಟು ಫೇಸ್ ಕ್ರೂಯಲ್ಟಿ ಬಟ್ ಇಂಪಾಸಿಬಲ್ ಟು ಫೇಸ್ ಡಿವಿನಿಟಿ ಅಂತ. ಕ್ರೌರ್ಯವನ್ನು ಸುಲಭವಾಗಿ ಎದುರಿಸಬಹುದು, ಏನೂ ಖಡ್ಗ ಆಡ್ಕೊಂಡು ನಿಂತ್ಕೋಬಹುದು, ಆದರೆ ಪ್ರೇಮವನ್ನು ಎದರಿಂದ ಗೆಲ್ತೀರಿ? ಪ್ರೇಮದಿಂದಾನೇ ಗೆಲ್ಲಬೇಕು, ಖಡ್ಗದಿಂದ ಗೆಲ್ಲೋಕ್ಕಾಗಲ್ಲ. ಆದ್ದರಿಂದ ಪ್ರೇಮ ನಮ್ಮ ಜೀವನದ ಮುಖ್ಯ ತಳಪಾಯ ಅನ್ನೋದನ್ನು ಬೋಧಿಸತ್ವದ ಕಥೆ ಹೇಳುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24ನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147053084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಿರ್ಮಾಣ SR ಭಟ್. ಪ್ರಸಾರ ಸಂಯೋಜನೆ MG ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.